ಪ್ರಶ್ನೆ ಹಳೆ ಪ್ರಶ್ನೆ. ಒಬ್ಬ ಮುಸ್ಲಿಮ್ ಆಗಿದ್ದುಕೊಂಡು ಹಿಂದೂ ಧರ್ಮದ ಒಂದು ಕಲೆಯನ್ನು ಅಪ್ಪಿಕೊಂಡ್ರೆ ಅನ್ನೋ ಕಾರಣಕ್ಕೆ ಏನಾದರೂ ಟೀಕೆಗಳನ್ನು ಅಥವಾ ಸಮಸ್ಯೆಗಳನ್ನ ಎದುರಿಸಿದ್ದೀರಾ ಅಂತ? ಸರ್, ಟೀಕೆ ಮತ್ತು ಸಮಸ್ಯೆ ಅನ್ನೋದಕ್ಕಿಂತ ಮುಂಚೆ ನನ್ನ ಬಹುಶಃ ಕಲಾದೇವಿ ಕಲಾ ಸರಸ್ವತಿ ಯಾವತ್ತೂ ನನ್ನ ಕಾಪಾಡಿದೆ ಅಂತ ಒಂದು ಬಲವಾದ ನಂಬಿಕೆ ನನಗೆ. ಹೇಗೆ ಅಂತ ಹೇಳಿದರೆ, ನಿಮ್ಮಲ್ಲೂ ಲೈಕ್ ಮುಸ್ಲಿಮ್ಸಲ್ಲೂ ಕಲಾದೇವಿ ಇದೆಯಾ? ಒಂದು ಮುಸ್ಲಿಮ್ಸಲ್ಲಿ ಕಲಾದೇವಿ ಇಲ್ಲ. ನಾನು ಸಾಮಾನ್ಯವಾಗಿ ಕಲಾದೇವಿ ಇನ್ ಜನರಲ್ ಕಲಾದೇವಿ ಅನ್ನೋದ್ರ ಬಗ್ಗೆ ಹೇಳ್ತಿರೋದು, ಕಲಾದೇವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇರೋದು. ಸೊ ಅಲ್ಲಿ ನನಗೆ ಒಂದು ಗೊಂದಲ ಏನಂದರೆ, ಈ ಥರ ನನ್ನ ಈ ಥರ ನಿಮ್ಮ ಒಂದು ಪ್ರಶ್ನೆಗೆ ನನ್ನ ಉತ್ತರಗಳು ಮುಂದೆ ಯಾವ ಥರದ್ದು ಏನು ಕ್ರಿಯೇಟ್ ಮಾಡುತ್ತೆ, ಯಾವ ಥರದ ತೊಂದರೆಗಳು ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಭಯ ಒಂದು ಕಡೆ ಇದ್ದರೆ, ಒಂದೇನಪ್ಪ ಅಂತಂದರೆ ಬೇರೆಯವ್ರಿಗೆ ಧೈರ್ಯ ತುಂಬುತ್ತೆ ಅನ್ನೋದು ಒಂದು 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 ಪಾಸಿಟಿವ್ ಆಸ್ಪೆಕ್ಟ್. ನನ್ನ ಪ್ರಯತ್ನವೂ ಇದೇನೆ. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಇದಾಯತ್ತು ಒಂಟಿಯಾಗಿ ನಿಂತುಬಿಡಬಾರ್ದು ಅಂತ ಅಲ್ವಾ? ಸಂತೆಯಲ್ಲಿ ನಿಂತ ಕಬೀರ ಅಂತ ನೀವು ನಿಂತು ಬಿಡಬಾರ್ದಲ್ಲ ಒಂದು ಕಡೆ ಹೋಗಿ. ಎಲ್ಲರೂ ನಿಮ್ಮನ್ನು ಬಿಟ್ಟು ಪಲಾಯನ ಮಾಡಿ ಮುಂದೆ ಹೋಗ್ತಾ ಇದ್ದರೆ ನಾನೊಬ್ಬನೇ ಬಂದಲ್ಲ, ಏನು ನನಗೆ ಯಾಕೆ ಒಂಟಿ ಅದೇ ಅನ್ನೋ ಒಂದು ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡಬಾರ್ದಲ್ಲ. ಹಾಗಾಗಿ ನಾನು ಕೇಳ್ತಾ ಇದ್ದೀನಿ, ಏನಾದರೂ ನಿಮ್ಮ ಇನ್ನಿತರ ಮುಸ್ಲಿಂ ಸಹೋದರರನ್ನ ಈ ಕಲೆಗೆ ಕರ್ತರ್ತಕ್ಕಂಥ ಪ್ರಯತ್ನ ನಡೀತಾ ಇದೆಯಾ? ಆ ಥರದ ಪ್ರಯತ್ನ ಏನು ನಡೀತಾ ಇಲ್ಲ. ನನಗೊಂದು ಎಚ್ಚರಿಕೆ ಗಂಟೆ ಸಿಕ್ಕಿತ್ತು ನನ್ನ ಲೈಫಲ್ಲಿ. ನಾನು ಒಂದು ಸ್ವಲ್ಪ ಸ್ಟೇಬಲ್, ಒಂದು ಸ್ವಲ್ಪ ಇದರಲ್ಲಿ ತಟಸ್ಥ ಅಥವಾ ಒಂದು ಸ್ವಲ್ಪ ಸ್ಟೇಬಲ್ ಆಗೋಕ್ಕಿಂತ ಮುಂಚೆ ನನಗೊಂದು ಎಚ್ಚರಿಕೆ ಗಂಟೆ ಸಿಕ್ಕಿತ್ತು. ಏನಪ್ಪ ಅಂತಂದರೆ, ಬೆಂಗಳೂರು ಸಮುದ್ರ, ನೀನಲ್ಲಿ ಏನು ಮಾಡ್ತಿದ್ಯಾ ಅದು ಬೇರೆಯವ್ರಿಗೆ ಗೊತ್ತಾಗಲ್ಲ, ಬದುಕೊಂತಿದ್ಯಾ, ಬದುಕು ಹೋಗು, ಬದುಕು ಕಟ್ಕೊ ಹೋಗು, ಆದರೆ ಹುಷಾರಾಗಿರು ಅಂತ ಒಂದು ಎಚ್ಚರಿಕೆ ಗಂಟೆ ಸಿಕ್ಕಿತ್ತು. ನಮ್ಮ ಅಣ್ಣಯ್ಯ ಒಬ್ಬರು ನನ್ನ ಜೊತೆ ಅವ್ರು ಡಿಪ್ಲೊಮಾ ಇನ್ ಜನಪದ ಮಾಡಿದರು. ಆ ಅಣ್ಣಯ್ಯ ನನಗೆ ಅವರು ಬಹುಶಃ ನನಗೆ ಅದು ಆ ಸಂದರ್ಭಕ್ಕೆ ಬೇಕು, ಆ ಸಂದರ್ಭಕ್ಕೆ ಅವ್ರು ಆಡಿದ ನುಡಿಗಳು ಬಹುಶಃ ನಾನು ಫಾಲೋ ಮಾಡಿದ್ರಿಂದ ಬಹುಶಃ ಒಂದು ಕಡೆ ಸೇಫರ್ ಸೈಡಲ್ಲೇ ಇದೀನೇನೋ ಅಂತ ಅನಿಸುತ್ತೆ. ಅವ್ರು ಒಂದೇ ಒಂದು ಮಾತು ಕೇಳಿದರು ನನಗೆ, ನಿನ್ನ ಸಮುದಾಯದವರು ಈ ಥರದ್ದನ್ನೆಲ್ಲ ಕೆಲಸ ಮಾಡ್ತಾನೆ, ಬರೀರೋ ಅಂತ ಹೇಳಿ ಯಾವ್ದಾದ್ರು ಒಂದಷ್ಟು ಯಾರಾದರೂ ಒಬ್ಬರು ಬಂದು ನಿನ್ಗೆ ಅಟ್ಯಾಕ್ ಮಾಡಿ ಕೈಕಾಲು ಮುರಿದಿದ್ರೆ ಏನು ಮಾಡ್ತಿದ್ಯಾ ಅಂತ ಕೇಳಿದರು. ಜನಪದ ಸರಿ ನಿಮ್ಮ ಒಟ್ಟಿಗೆ ಸದಾ ಇರುತ್ತೆ. ಖಂಡಿತ ಸರ್. ಗಟ್ಟಿ ಧ್ವನಿಯಲ್ಲಿ ಹೇಳ್ತೀನಿ ಕೇಳಿ, ಕಲೆ ಯಾರಪ್ಪನ ಮನೆ ಸೊತ್ತು ಅಲ್ಲ. ಯಾರು ಬೇಕಾದರೂ ಕಲಿಬೋದು, ಯಾರು ಬೇಕಾದ್ರೂ ಪ್ರದರ್ಶನ ಮಾಡ್ಬೋದು. ಆ ರೀತಿ ಯಾವ ಭಯಕ್ಕೂ ನೀವು ಹೆದರಬೇಡಿ. ಅಲ್ಲ, ನಾನು ಹೇಳ್ತಿರೋದು ಅದು ಒಂದು ಭಯ ಅಲ್ಲ, ನನಗೊಂದು ಎಚ್ಚರಿಕೆ, ಅದು ಎಚ್ಚರಿಕೆ ಗಂಟೆ ಥರ. ಸೊ ನನಗೆ ಹೌದಲ್ವಾ ಅಂತ ಹೇಳಿ ಅನಿಸ್ತು. ನನಗೆ ಸ್ಟಾರ್ಟಿಂಗು ಇದನ್ನು ನಾನು ಅಪ್ಪಿಕೊಂಡಾಗ, ಜನಪದ ರಂಗಭೂಮಿನ ಅಪ್ಪಿಕೊಂಡಾಗ ನನಗೂ ಯಾವ್ದಾದ್ರು ಪ್ರಚಾರಕ್ಕೆ ಹೋಗ್ಬಿಡಬೇಕು, ಯಾವ್ದಾದ್ರು ನ್ಯೂಸ್ ಚಾನಲ್ಗೆ ಅಪ್ರೋಚ್ ಆಗ್ಬಿಟ್ಟು ನಾನು ಹಿಂಗೆಲ್ಲ ಮಾಡ್ತಾ ಇದ್ದೀನಿ ಅನ್ನೋದು ಪ್ರಚಾರ ಮಾಡ್ಕೊಬೇಕು ಅನ್ನೋ ಎಲ್ಲೋ ಒಂದು ಕಡೆ ಆತುರ ಸ್ಟಾರ್ಟ್ ಆಗಿತ್ತು. ಆದರೆ ಆ ಎಚ್ಚರಿಕೆ ಗಂಟೆ ನನಗೆ ಅದ್ರ ಎಲ್ಲ ಒಂದು ನನ್ನ ಆತುರತೆಯನ್ನು ತಡೀತದು. ಸೊ ನನಗೂ ಅನಿಸ್ತು, ಹೌದಲ್ವಾ, ನಾನು ಒಂದು ಸ್ವಲ್ಪ ಲೈಕ್ ಇದರಲ್ಲಿ ಇನ್ನೂ ಈಗ ಪಾದಾರ್ಪಣೆ ಮಾಡ್ತಾ ಇದ್ದೀನಿ, ನನಗೆ ಇನ್ನೂ ಇದು ತಾಳ್ಮೆ, ಕೆಲಸ ಮಾಡ್ಕೊಂಡು ಆಮೇಲೆ ಹೋಗೋಣ, ಕೆಲಸ ಮಾಡೋಣ ಅನ್ನೋದು ಮೊದಲಿಂದನೇ ಇತ್ತಲ್ಲ. ಸೊ ಅದು ನಾನು ಫಸ್ಟ್ ಕೆಲಸ ಮಾಡೋಣ, ಮಿಕ್ಕಿದ ಪ್ರಚಾರ ಅದ್ರ ಪಾಡಿಗೆ ಅದಾಗುತ್ತೆ. ನಾನು ಪ್ರಚಾರದ ಬಗ್ಗೆ ಇದುವರೆಗೂ ತಲೆ ಕೆಡ್ಸ್ಕೊಂಡಿಲ್ಲ ಸರ್. ಅಬ್ಸಲ್ಯೂಟ್ಲಿ ಸರಿದಾರಿನಲ್ಲಿದ್ದೀರಾ. ನಿಜವಾಗ್ಲೂ ಈ ಥಿಯರಿನೇ ನಂಬ್ಕೊಂಡವ್ರು ನಾವು ಕೂಡ ಫಸ್ಟ್ ಕೆಲಸ ಮಾಡಬೇಕು, ಮಾತಾಡಬಾರ್ದು, ಕೆಲಸ ಮಾಡಬೇಕು. ಜನ ನಮ್ಮ ಬಗ್ಗೆ ಮಾತಾಡ್ತಾರೆ ಅಲ್ವಾ? ವೆರಿ ಗುಡ್, ಒಳ್ಳೆ ಪಾಲಿಸಿ ನಿಮ್ಮದು, ಗೆಲ್ತೀರಾ. ಸೊ ಅಲ್ಲಿಂದ ನಾನು ಪ್ರಚಾರಕ್ಕೆ ಆದಷ್ಟು ಸ್ವಲ್ಪ ಬ್ರೇಕ್ ಕೊಟ್ಟೆ. ನಾನು ಪ್ರಚಾರ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ನಾನು ಆಗಲಿ ನಿಮ್ಗೆ ಪ್ರಸ್ತಾಪ ಮಾಡ್ದಂಗೆ ನನ್ನ ಫ್ರೆಂಡ್ಸಲ್ಲಿ ಒಬ್ಬ ಇವನು ಜಾತಿ ಬಿಟ್ಟು ಕೆಲಸ ಮಾಡ್ತಿದ್ದಾನೆ ಅನ್ನೋದೊಂದು ಪ್ರಚಾರ ಸ್ಟಾರ್ಟ್ ಮಾಡಿದ್ದ. ಜೊತೆಗೆ ನಮ್ಮ ತಂದೆ ಆರೋಗ್ಯ ಹದಗೆಟ್ಟಾಗ ಅಲ್ಲಿ ನನಗೆ ಒಬ್ಬ ಮೌಲ್ಯವರು, ನೀನು ಹಿಂಗೆ ಮಾಡ್ತಾ ಇರೋದ್ರಿಂದನೇ ನಿಮ್ಮ ತಂದೆಯವ್ರಿಗೆ ಹಿಂಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಪ್ರಚಾರ ಇತ್ತು. ಸಮಾಜದ ಆಂತರಿಕ ಭಯೋತ್ಪಾದಕರು ಇವರೆಲ್ಲ. ಸೊ ಈ ನಿಟ್ಟಿನಲ್ಲಿ ನಾನು ಕಾಸ್ಟ್ಯೂಮ್ಗಳನ್ನ, ನಾನು ಆಗಲೇ ನಿಮಗೆ ಕಾಸ್ಟ್ಯೂಮ್ನ ಶುಭಗೊಳಿಸಬೇಕು, ಕಾಸ್ಟ್ಯೂಮ್ನ ಸ್ವಚ್ಛವಾಗಿ ಇಟ್ಕೊಳ್ಳೋ ಬಗ್ಗೆ ಮಾತಾಡ್ತಿದ್ದಾಗ, ಕಾಸ್ಟ್ಯೂಮ್ನ ಒಗೆದು ನನ್ನ ಮನೆ ಮೇಲೆ ಹಾರಾಕ್ತಿದ್ದಾಗ ಅಕ್ಕಪಕ್ಕದ ಮನೆಯವ್ರು ನನಗೆ ನೋಡ್ತಾ ಇದ್ದಿದ್ದ ರೀತಿಗಳು, ಸಾಮಾನ್ಯವಾಗಿ ನಮ್ಮ ಮನೆ ಪಕ್ಕದಲ್ಲಿರೋರು ಮುಸ್ಲಿಮ್ಸೇ. ಸೊ ಅವ್ರು ನನಗೆ ನೋಡ್ತಾ ಇದ್ದಿದ್ದ ರೀತಿ, ಏನಿವೆಲ್ಲ ಇನ್ನೇನು ಎಕ್ಸ್ಟ್ರಾ ಇದನ್ನ ಬಿಟ್ಟು ಮಾಡ್ತಾವನಲ್ಲ ಅಂತ ಹೇಳ್ಬಿಟ್ಟು ಆ ಥರದ್ದು ಅವ್ರಿಗೆ ಹಿಂದೂ ಕನ್ವರ್ಟ್ ಆಗ್ಬಿಟ್ನಾ ಹಿಂದೂ ಕನ್ವರ್ಟ್ ಆಗ್ಬಿಟ್ಟ ಅನ್ನೋದು ಅದೆಲ್ಲ ಅದ್ರ ಬಗ್ಗೆ ನಾನು ಯೋಚನೆ ಮಾಡಕ್ ಹೋಗ್ಲಿಲ್ಲ. ನಾನು ಅವನ್ನೆಲ್ಲ ಕಡೆಗಣಿಸ್ಬಿಟ್ಟೆ ಸರ್. ನಾನು ಯಾವುದನ್ನು ತಲೆ ಕೆಡ್ಸ್ಕೊಂಡಿಲ್ಲ. ಅದೇ ಉದಾಸೀನವೇ ತುಂಬಾ ಉತ್ತಮವಾದ ಮುದ್ದು ಅಂತ ನಾನು ಅವರ ಒಂದು ನೋಟಕ್ಕೆ ನಾನು ಹೇಳಿದ ನನ್ನ ಗೆಳೆತನ ಇವನು ಜಾತಿ ಬಿಟ್ಟು ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದಕ್ಕೆ ಇದನ್ನೆಲ್ಲ ನನ್ನ ತಲೆನೇ ಕೆಡ್ಸ್ಕೊಂಡಿಲ್ಲ. ನನ್ಗೆ 2010 ಕೀಳಾಗಿ ಕಾಣ್ತಾರೆ. ಸಾಮಾನ್ಯವಾಗಿ ನಿಮ್ಗೆ ಕೀಳಾಗೆ ಕಾಣ್ತಾರೆ. ನೀವು ಜಾತಿ ಬಿಟ್ಟು ಕೆಲಸ ಮಾಡ್ತಿದ್ದಾರೆ, ನಿಮ್ಗೆ ಯಾರು ನಿಮ್ಗೆ ಗೌರವದಿಂದ ನೋಡ್ತಾರೆ?
ನನ್ನ ಭಾಗ್ಯಕ್ಕೆ 2010ರಲ್ಲೇ ನಾನು ಫ್ಲೈಟ್ ಹತ್ಬಿಟ್ಟಿದ್ದೆ ಒರಿಸ್ಸಾಗೆ, ಭುವನೇಶ್ವರ. ಸೊ ಅಲ್ಲಿ ಈಗ ನಾನು ಹಿಂದೆ ಈ ವಿಚಾರ ಬಿಟ್ಟಿದ್ದೆ, ಬಹುಶಃ ನಾನು ಈ ವಿಚಾರ ಬಿಟ್ಬಿಟ್ಟಿದ್ದೆ. ಸೊ ನನ್ನ ಮನೆಯಲ್ಲಿ ನನಗೆ ಸಪೋರ್ಟ್ಗೆ ನಿಂತ್ಕೊಳ್ಳೋಕೆ ಕಾರಣ ಏನಂತಂದರೆ, ನಾನು 2010ರಲ್ಲೇ ಫ್ಲೈಟ್ ಹತ್ತಿದ ಕಾರಣಕ್ಕೆ ಇವನು ಇದರಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತಾನೆ ಅಂತ ಹೇಳಿ ಅವ್ರಿಗೆ ನಂಬಿಕೆ ಬಂತು. ಈಗ ನಾನು ಹೇಳ್ದಂಗೆ ನೀವು ಅಂದ್ಕೊಬೋದು ಒಂದು ಈ ನನ್ನ ಸಮುದಾಯದ್ದು ನನ್ನ ಕಂಡೀಷನ್ ನಿಮ್ಗೆ ಹೇಳಿದೆ. ನಮ್ಮ ತಂದೆ ಒಂದು ತಳ್ಳೋ ಗಾಡಿಯಲ್ಲಿದ್ದು. ಬೆಂಗಳೂರಿಂದ ಯಾವ ಊರಿಗೆ ಕಡಿಮೆ ಫ್ಲೈಟ್ ಟಿಕೆಟು? ಚೆನ್ನೈಗ ನಿಯರ್ ಬೈ ಇರೋ ಪ್ಲೇಸಸ್ಗೆ, ನಮ್ಮ ಕರ್ನಾಟಕದಲ್ಲೇ ಇರೋ ಪ್ಲೇಸಸ್ಗೆ, ಮೈಸೂರಿಗೆ, ಡೆಲ್ಲಿಗೆ, ಸಾರಿ ಹುಬ್ಬಳ್ಳಿಗೆ ಹೋಗ್ಬೇಕು ಸರ್. ಇಮಿಡಿಯೇಟ್ ಆಗಿ ಹತ್ತಿದ್ರೆ ನಿಮ್ಗೆ ಯಾವುದು ಕಡಿಮೆ ಇಲ್ಲ, ಎಲ್ಲ 10-15 ಸಾವಿರ ರೂಪಾಯಿ ಮೇಲೇನೆ ಇರುತ್ತೆ. ಯಾಕೆ ಗೊತ್ತಾ? 8-10 ಸಾವಿರನೇ. ನಮ್ಮನೆಯವ್ರನ್ನ ಪ್ರೂವ್ ಮಾಡ್ಬೇಕು ಸರ್, ನಾನು ಸಾಧನೆ ಮಾಡ್ತೀನಿ ಅಂತ. ಅವರು ನಂಬ್ತಾ ಇಲ್ಲ, ಒಪ್ತಾ ಇಲ್ಲ. ಅಲ್ಲ, ಅದು ಬೇರೆ ಕತೆ. ನಾನು ನನ್ನ ಬಗ್ಗೆ ಹೇಳ್ತಾ ಇರೋದು ನಿಮಗೆ. ಸೊ ಅಲ್ಲಿ ನಾನು ಫ್ರೀಯಾಗಿ ಫ್ಲೈಟ್ ಹತ್ತಿದ್ದೆ ಸರ್. ನಾನು ಅವಾಗ ಜನಪದ ಕಲೆಯನ್ನೇ ಕಲಿತು ನಾನು ಫಸ್ಟ್ ಹೇಳ್ತಾ ಇರೋದು, ಡೊಳ್ಳು ಕುಣಿತ ಪರ್ಫಾರ್ಮ್ ಮಾಡೋಕ್ಕೆ ನಾನು ಒರಿಸ್ಸಾಗೆ ಹೋಗ್ತಾ ಇದ್ದಿದ್ದು, ಭುವನೇಶ್ವರಿ ನ್ಯಾಷನಲ್ ಲೆವೆಲ್ ಯೂತ್ ಫೆಸ್ಟಿವಲ್ಗೆ. ಸೊ ಅಲ್ಲಿ ನಾನು ಆ ಫ್ಲೈಟ್ ಹತ್ತಿ ನಾನು ಅಲ್ಲಿ ಹೋಗಿ ಪ್ರದರ್ಶನ ಕೊಟ್ಟಾಗ ನಮ್ಮ ಕಾಲೇಜ್ ಸಮಯದಲ್ಲಿ ನಾನು ಹೇಳ್ತಿರೋದು, ನಾನು ಡಿಗ್ರಿ ಅಭ್ಯಾಸ ಮಾಡ್ತಿದ್ದಾಗ ನಾನು ಫ್ಲೈಟ್ ಹತ್ತಿದ್ದು. ನಾನು ಆ್ಯಕ್ಚುಲಿ ಡಿಗ್ರಿ ಮಾಡಿದ್ದು 2007ರಿಂದ 2010 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಲ್ಲೇಶ್ವರಂ. ನಮ್ಮದೇ ಫಸ್ಟ್ ಬ್ಯಾಚ್ ಆ ಕಾಲೇಜಿನಲ್ಲಿ. ಸೊ ಅಲ್ಲಿ ನಾನು ಆ ಜರ್ನಿಯಿಂದ ವಾಪಸ್ ಬಂದಾದ್ಮೇಲೆ ನಾನು ಒಂದು ಆರ್ಟಿಕಲ್ ಬರ್ತಿದ್ದೆ, ಐ ಫ್ಲೈಡ್ ಓವರ್ ಟು ಒರಿಸ್ಸಾ ವಿತೌಟ್ ಪೇಯಿಂಗ್ ಎ ಸಿಂಗಲ್ ಪೈಸಾ ಅಂತ ಹೇಳ್ಬಿಟ್ಟು. ಸೊ ಅದು ನಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಅದು ತುಂಬ ದೊಡ್ಡ ಹೆಮ್ಮೆಯ ವಿಚಾರ. ನಾನು ವಿತೌಟ್ ಪೇಯಿಂಗ್ ಎ ಸಿಂಗಲ್ ಪೈಸಾ ಅಂತ. ಒಳ್ಳೆ ಕವಿ ಇಂಗ್ಲಿಷ್ ಕವಿ ಅಂತಲ್ಲ, ನಾನು ಅದನ್ನ ಒಂದು ಎಕ್ಸ್ಪ್ಲೇಷನ್ ಕೊಟ್ಟು ಬೇರೆ ಹುಡುಗರಿಗೂ ಈ ಥರದ್ದೆಲ್ಲ ಇದರಲ್ಲಿ ಒಂದು ಲೈಕ್ ನೀವು ಒಂದು ಬಿಲ್ಡಪ್ ಮಾಡ್ಕೊಬೋದು, ನಿಮಗೂ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಕೊಲಾಜ್ ಕಾನ್ಸೆಪ್ಟ್ ಮಾಡಿ ನಮ್ಮ ಕಾಲೇಜಲ್ಲಿ ಅದನ್ನು ಪ್ರದರ್ಶನ ಮಾಡಿದ್ದು. 4 ಜನ ಅದನ್ನು ಬಂದು ಓದಿದ್ರೆ ಕಾಲೇಜ್ ಮ್ಯಾಗ್ಝಿನ್ ಅಂದರೆ ಸಾಮಾನ್ಯವಾಗಿ ನಮಗೆ ಒಂದೊಂದು ನಾವು ಏನಾದ್ರು ಬರೆದು ಅದು ನೋಟಿಸ್ ಬೋರ್ಡ್ ಹಾಕುವಂಥ ನಮಗೆ ಒಂದು ಅವಕಾಶಗಳಿರುತ್ತಲ್ಲ, ನಾನು ಅದರಲ್ಲಿ ಒಂದು ಮಾಡಿ ಹಾಕಿದ್ದೆ. ಬೇರೆ ಹುಡುಗರಿಗೂ ಅಟ್ಲೀಸ್ಟ್ ಅದನ್ನು ನೋಡಿ ಇನ್ಸ್ಪೈರ್ ಆಗಲಿ ಅಥವಾ ನಾನು ಅದ್ರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಡೈಲಿ ಅಂತ ಹೇಳ್ಬಿಟ್ಟು, ಲೈಕ್ ಡೈರೆಕ್ಟ್ಲಿ ಅಂತ ಹೇಳ್ಬಿಟ್ಟು ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೆ. ಸೊ ಅಲ್ಲಿ ನನಗೆ ಒಂದು ಸ್ವಲ್ಪ ಸಪೋರ್ಟ್ ಸಿಕ್ತು. ನಾನು ಆಮೇಲೆ ನನ್ನ ತರಬೇತಿ ಪಡಿತಾ ಇರೋ ಫೋಟೋಗಳನ್ನ ಮನೆಗೆ ತೊಗೊಂಡು ಹೋಗಿ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಗೆ ಸರಿ ಹೋಯ್ತು. ಸೊ ಮನೆಯವ್ರ ದಾರಿಗೆ ಬಂದರು. ಸಮುದಾಯದ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಂಡಿಲ್ಲ ಸರ್. ಯಾಕಂತಂದರೆ ಇಲ್ಲಿ ನನಗೆ ಸಾಕಷ್ಟು ಜವಾಬ್ದಾರಿ, ನನ್ನ ತಂದೆ ಬೇರೆ ಕಳ್ಕೊಂಡಿದ್ದೆ, ಸಾಕಷ್ಟು ಜವಾಬ್ದಾರಿಗಳು ನನಗಿತ್ತು. ಸೊ ಅಲ್ಲಿ ಯಾರೋ ಮಂತ್ರಿಗಳು ಹೇಳಿದ ಮಾತಾಡೋಸಲ ಇಲ್ಲ ಹೇಳಿ ಸರ್. ಬಿಸಿ ರಕ್ತ ಒಳ್ಳೇದಲ್ಲ ರೀ? ಇಲ್ಲ ಸರ್, ಇರಬೇಕು ಬಿಸಿ ರಕ್ತ ಇರಬೇಕಾ? ಇದ್ರೇನೆ ಸಾಧನೆ ಮಾಡೋಕ್ಕಾಗತ್ತೆ. ಅವ್ರು ಬಿಸಿ ರಕ್ತ ಇರಬಾರ್ದು ರೀ ಅಂತಾನು ಹೇಳಿದ್ರು. ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು, ನೋಡಿ ನಮ್ಮ ಮೇಲೆ ಎಷ್ಟು ಆಪಾದನೆ ಬರಲ್ವಾ, ನಾವು ಸಹಿಸ್ಕೊಂಡಿರಲ್ವಾ ಅಂತಾನು ಅಂದ್ರು. ಹಾಗಾದ್ರೆ ಅವ್ರು ಬಿಸಿ ರಕ್ತ ಇಲ್ಲದೆ ಆಪಾದನೆ ಬರುವಂತ ಕೆಲಸಗಳು ಮಾಡ್ಬಿಡ್ತಾರ? ಹಾಗಾದ್ರೆ ಈಗ ಆಪಾದನೆ ಬಂದಿದೆ ಅಂತಂದ್ರೆ ಅವ್ರು ಬಿಸಿ ರಕ್ತ ಇಟ್ಕೊಂಡೆ ಆ ಕೆಲಸಗಳನ್ನ ಮಾಡಿರೋದು. ಜನ ಅದಕ್ಕೋಸ್ಕರ ಅವ್ರ ಮೇಲೆ ಆಪಾದನೆಗಳನ್ನ ಮಾಡೋವಂಥದ್ದು. ಸೊ ಈಗ ನಮ್ಮಲ್ಲಿ ಆಪಾದನೆಗಳು ಬರುತ್ತೆ, ನಾವು ಸುಮ್ಮನೆ ತಡ್ಕೊಂಡಿರಲ್ಲ ಅಂತಂದ್ರೆ ನೀನು ಅಂತ ಕೆಲಸ ಮಾಡಿರೋದಕ್ಕೆ ಅಲ್ವೇನಪ್ಪ ಜನ ನಿಂಗೆ ಆಪಾದನೆ ಮಾಡಿರೋದು. ಒಳಾರ್ಥಗಳನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋತೀರಿ ನೀವು. ಮಾಡ್ಕೊಬೇಕು ಸರ್. ಬಡತನ ಅನ್ನೋದು ಇರುತ್ತಲ್ಲ, ಅದು ಎಲ್ಲವನ್ನು ಕಲಿಸುತ್ತೆ. ಆಮೇಲೆ ನನ್ನ ಎಮ್ ಎ ಡ್ರಾಮದ ಹುಡುಗರು ಪಾಪ ಬಳ್ಳಾರಿಯಿಂದ ಬಂದಿದ್ದು, ಭಾಳ ಕಡು ಬಡತನದಲ್ಲಿದ್ದು ಹುಡುಗರು. ಅವ್ರಿಗೆ ಯಾವುದೋ ಒಂದು ಕಾರ್ಯಕ್ರಮ ಕರ್ಕೊಂಡೋಗಿ ಸಂಭಾವನೆಗಳು ಕೊಡ್ತಾ ಇದ್ದಾಗ ಅವರು ನನ್ನನ್ನು ಬೇರೆ ಅವ್ರು ನನ್ನ ಕಾಣ್ತಾ ಇರೋ ರೀತಿನೇ ಬೇರೆ ಇತ್ತು ಅವರಲ್ಲಿ. ಸೊ ಅವ್ರಿಗೆ ನನಗೆ ಯಾವುದಾದ್ರು ಒಂದು ಅಭಿನಂದನೆ ಆಗ್ತಾ ಇದೆ ಅಂತಂದರೆ ಅವ್ರಿಗೆ ಇದಾಯ್ತು ಫಸ್ಟು ಅವಮಾನ, ಅಪಮಾನ, ಆಮೇಲೆ ಸನ್ಮಾನ ಅಂತ ಹೇಳ್ಬಿಟ್ಟು. ಸೊ ನಾನು ಬಹುಶಃ ಅಂತ ಎಲ್ಲ ಅಪಮಾನ ಅವಮಾನಗಳನ್ನ ಸಹಿಸ್ಕೊಂಡು ಬಂದಿರೋಂಥದ್ದು. ಈಗ ನಾನು ಮುಸ್ಲಿಮ್ಸ್ ಅಂತ ಗೊತ್ತಿಲ್ಲದೆ ಇರ್ಬೋದು, ಯಾವುದೋ ಒಂದು ಮೆರವಣಿಗೆ ನಾನು ಪ್ರದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಮುಸ್ಲಿಮ್ಸ್ ಅಂತ ಗೊತ್ತಿಲ್ಲದೆ ಇರ್ಬೋದು. ಈಗ ಜನರ ಕಲ್ಪನೆಯಲ್ಲಿ ಒಬ್ಬ ಟಮಟೆ ನುಡ್ಸೋರು ಯಾವ ಸಮುದಾಯದ ಅನ್ನೋದು ಸಾಮಾನ್ಯವಾಗಿ ಗೊತ್ತಿರುತ್ತೆ. ಅವ್ರು ಹೋಗಿ ಅವ್ರಿಗೆ ಏನು ಬಾಯಕ್ಕೆ ದಂಡಿರ್ತಾರೆ, ಮನೇಲಿ ನೀರು ಕೊಟ್ಟರೆ ಮನೇಲಿ ನೀರು ಕೇಳಿದ್ರೆ ಕೊಡಲ್ಲ. ನೀವು ಅಬ್ಸರ್ವ್ ಮಾಡಿ, ಮೆರವಣಿಗೆಗಳಲ್ಲಿ ತಂಡಗಳು ಹೋಗ್ತಾ ಇರುವಾಗ, ಬೇರೆ ಬೇರೆ ತಂಡಗಳು ಹೋದಾಗ ಅವ್ರು ಸುಲಭವಾಗಿ ನೀರುಗಳನ್ನ ಕೊಡಲ್ಲ. ಅವರು ಯಾರೋ ಅಪರಿಚಿತ ಅನ್ನೋ ಥರ ಬಿಹೇವ್ ಮಾಡ್ತಾರೆ, ಅಥವಾ ಮಕ್ಕ ತಿರ್ಸ್ಕೊಂಡು ಒಳಗೆ ಹೋಗ್ಬಿಡ್ತಾರೆ, ಮತ್ತೆ ಹೊರಗೆ ಬರೋದೇ ಇಲ್ಲ. ಇಂಥ ಎಲ್ಲ ಅಪಮಾನಗಳನ್ನ ನಾನು ಕನ್ಕೊಂಡ್ಬಂದ್ಬಿಟ್ಟಿರೋದು. ಈಗ ನಾನು ಏನು ಮಾಡೀನಿ, ನಾನು ಅವ್ರ ಮನೆಗಳಿಗೆ ನೀರು ಕೇಳಕ್ಕೆ ಹೋಗಲ್ಲ. ನಾವೇ ಒಂದು 2 ಲೀಟ್ರ್ ನೀರು ಬಾಟ್ಲ್ ತೊಗೊಂಡು ಕೊಡ್ಕೊಂಡ್ಬಿಡ್ತೀವಿ. ಸೊ ನಾನು ಕಲಾವಿದರಿಗೆ ಹೇಳೋದೇನಂತಂದರೆ, ನೀವು 2,000 ರೂಪಾಯಿ ಕಡಿಮೆಗೆ ಒಪ್ಕೊಬೇಡಿ ಕಾರ್ಯಕ್ರಮನ, 2,000 ರೂಪಾಯಿ ಜಾಸ್ತಿಗೆ ಒಪ್ಕೊಳ್ಳಿ ಕಾರ್ಯಕ್ರಮನ. ಆ 2,000 ರೂಪಾಯಿ ನಿಮ್ಮ ತಂಡಕ್ಕೆ ಏನೇನು ಬೇಕೋ ಅದು ನೀವು ಒದಗಿಸಿ. ಊಟ ತಿಂಡಿ ನೀರು ಎಲ್ಲ ಒದಗಿಸಿ. ಈಗ ನಾನು ಎಷ್ಟು ತಂಡಗಳನ್ನ ಅಬ್ಸರ್ವ್ ಮಾಡಿದ್ದೀನಿ, ಅವ್ರು ಏನು ಮಾಡ್ತಾರೆ, ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆನೇ ಕಲಾವಿದ ಪರ್ಟಿಕ್ಯುಲರ್ ಒಬ್ಬ ಪ್ರೋಗ್ರಾಮ್ ಆರ್ಗನೈಸರ್ಗೆ ತಿಂಡಿಗೆ ಒಂದು 10 ಸತಿ ಕಾಲ್ ಮಾಡಿರ್ತಾರೆ.
ನಾನು ಹೇಳೋದು, ನೀವು ಒಬ್ಬ ಕಲಾವಿದ ಕಲಾ ತಂಡದ ನಿರ್ವಹಣೆ ಮಾಡ್ತಿರೋ ತಂಡದ ನಾಯಕ ಇದನ್ನ ಅರ್ಥ ಮಾಡ್ಕೊಬೇಕು. ಆ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋರು ಅವ್ರಿಗೆ ಅಲ್ಲಿ 1000 ಕೆಲಸ ಇರುತ್ತೆ ಅವ್ರದ್ದು. ಆ ಕಾರ್ಯಕ್ರಮ ಅವ್ರು ಆರ್ಗನೈಸ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಕಾರ್ಯಕ್ರಮದ ತಯಾರಿಕೆ ಅವ್ರು 1000 ಕೆಲಸ ಇರುತ್ತೆ. ಇವ್ರು ಪದೇ ಅವ್ರಿಗೆ ತಿಂಡಿ ಅಂತ ಒಂದು 5 ಸತಿ 10 ಸತಿ ಅವ್ರ ಹಿಂದೆ ಹೋಗ್ತಾ ಇದ್ರೆ ಅವ್ರು ನೀನು ಎಲ್ಲಿಂದ ಬಂದಿರೋ ಅಂತ ಈ ಥರ ಎಲ್ಲ ಮಾತಾಡೋಕೆ ಬಿಹೇವ್ ಮಾಡ್ಬಿಡ್ತಾರೆ. ನಾನು ಹೇಳ್ತಾ ಇರೋದು, ನೀವು ಕಷ್ಟಪಡ್ತಿರೋದೇ ಒಂದು ಹೊತ್ತು ಹೊಟ್ಟೆ ತುಂಬಿಸ್ಕೊಳ್ಳೋ ತುತ್ತಿಗೋಸ್ಕರ. ನೀವು ಆ ತುತ್ತನ್ನು ತಿನ್ಬೇಕಂತಂದ್ರೆ ಮತ್ತೆ ಏನಕ್ಕೆ ಬಯಸ್ಕೊಂಡು ಅದನ್ನು ಬಯಸ್ತೀರಾ? ನೀವು 1000 ರೂಪಾಯಿ ಜಾಸ್ತಿ ಚಾರ್ಜ್ ಮಾಡಿ, ಹೋಗ್ತಾ ಇರೋ ಕಾರ್ಯಕ್ರಮಕ್ಕೆ 2000 ರೂಪಾಯಿ ಜಾಸ್ತಿ ಚಾರ್ಜ್ ಮಾಡಿ, ಊಟ ತಿಂಡಿ ಕಂಪ್ಲೀಟ್ ಆ ದುಡ್ಡಲ್ಲಿ ನೀವು ಎಕ್ಸ್ಪೆನ್ಸ್ ಮಾಡ್ಕೊಳ್ಳಿ. ಸೊ ಇಂಥ ಅಷ್ಟು ನಮ್ಮ ತಂಡಗಳಲ್ಲಿ ಒಂದು ಸ್ವಲ್ಪ ಈ ಬದಲಾವಣೆಗಳಾಗಬೇಕು. ನನಗೆ ನಿಮ್ಮ ಬಗ್ಗೆ ಏನಾದರೂ 1-2 ನಿಮಿಷ ಮಾತಾಡಪ್ಪ ಕಾಂತರಾಜು ಅಂತ ಒಂದು ಅವಕಾಶ ನಮ್ಮ ಪ್ರೇಕ್ಷಕರು ಕೊಟ್ಟರೆ ನಾನು ಮಾತಾಡಲ್ಲ. ನೀವು ಮಾತಾಡಿ ಸರ್. ನೀವು ಮಾತಾಡೋಕ್ಕಿಂತ ಮುಂಚೆ ನನ್ನ ಮಾತು ಕ್ಲೋಸ್ ಆಗ್ತಿದೆ ಅಂದರೆ ನಾನು ಒಂದು ಮಾತನ್ನ ನಾನು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ, ಆಮೇಲೆ ನೀವು ಮಾತಾಡಿ. ಇನ್ನೂ ಮಾತಿದೆ ಕಂಟಿನ್ಯೂ ಸರ್. ಹಾಗಾದ್ರೆ ಮಾತಾಡಿ ಸರ್ ತಾವು. ಏನಂದರೆ, ನಿಮ್ಮ ಈ ಆತ್ಮವಿಶ್ವಾಸ ತುಂಬಿರ್ತಕ್ಕಂಥ ಕಣ್ಣುಗಳನ್ನು ನಾನು ದಿಟ್ಟಿಸಿ ನೋಡ್ತಾ ಇದ್ದರೆ ಎಲ್ಲವನ್ನೂ ಪಡ್ಕೊಂಡ್ಬಿಡ್ತೀರಾ, ಎಲ್ಲವನ್ನೂ ಗೆದ್ದು ಬಿಡ್ತೀರಾ ಮುಂದಿನ ದಿನಗಳಲ್ಲಿ ಅಂತ ನನಗನ್ನಿಸ್ತಾ ಇದೆ ಅಲ್ವಾ? ನಿಮಗೆ ಮುಂದಿನ ದಿನಗಳಲ್ಲಿ ಬಂದು ಒದಗಬಹುದಾದಂತಹ ಯಾವುದೇ ರೀತಿಯ ಸಾಮಾಜಿಕ, ಧಾರ್ಮಿಕ ಅಥವಾ ಸಾಂಸ್ಕೃತಿಕ ದೌರ್ಜನ್ಯಗಳು, ಅಟ್ಟಹಾಸಗಳು ಅಥವಾ ಅಪಾಯಗಳ ನಡುವೆ ನಾನು ನಿಮ್ಮೊಟ್ಟಿಗೆ ಇರ್ತೀನಿ ಅನ್ನೋ ಒಂದು ಆತ್ಮಸೇರಿದ ಮಾತುಗಳನ್ನು ಹೇಳ್ತಾ ಧನ್ಯವಾದಗಳು. ನೀವು ಗೆಲ್ತೀರಿ, ಖಂಡಿತ ಗೆಲ್ತೀರಿ. ಯಾಕೆ ಗೊತ್ತಾ, ಇದು ಸುಮ್ಮನೆ ಯಾವುದೋ ಒಂದು ಆಶೀರ್ವಾದದ ಮಾತಲ್ಲ. ಮೊದಲಿಗೆ ಹೇಳ್ತೀನಿ, ಅನಕ್ಷರಸ್ಥರು ಕಟ್ಟಿದಂತಹ ಕಲೆಗಳು ಜಾನಪದ ಕಲೆ. ತುಂಬ ದೊಡ್ಡ ಹಿರಿಯರೊಬ್ಬರು ನನಗೊಂದು ಮೊನ್ನೆ ಮಾತಂದರು, ಕಾಂತರಾಜು, ಜನಪದ ಕಲೆ ಈ ಶಾಸ್ತ್ರೀಯ ಕಲೆಗಳ ರೀತಿ ಬರಬೇಕಾದ್ರೆ ಏನಾಗಬೇಕು ಗೊತ್ತೇನಪ್ಪ ಅಂದ್ರೆ, ಏನಾಗಬೇಕು ಸರ್ ಅಂದೆ. ಡಿಗ್ರಿ ಓದಿರೋರು, PG ಮಾಡಿರೋರು ಇಲ್ಲಿಗೆ ಬರಬೇಕಯ್ಯ. ಒಬ್ಬ ಡಾಕ್ಟ್ರು ಬಂದು ಡೊಳ್ಳು ಬಾರಿಸ್ಬೇಕಯ್ಯ, ಒಬ್ಬ ಇಂಜಿನಿಯರ್ ಬಂದು ಟಮಟೆ ಬಾರಿಸ್ಬೇಕಯ್ಯ. ಹಿಂಗಾದಾಗ ನೋಡು ಬದಲಾವಣೆ ಆಗುತ್ತೆ. ಅದನ್ನ ತಡೆಯೋಕ್ಕಾಗಲ್ಲ ಯಾರ ಕೈಲು ಅಂತ. ದೊಡ್ಡ ಪುಣ್ಯಾತ್ಮ ಬಿಡಿ ಆ ಮಾತು ಹೇಳಿ, ಸಣ್ಣ ಪುಟ್ಟದು ಯಾರೂ ಅಲ್ಲ, ದೊಡ್ಡ ಪುಣ್ಯಾತ್ಮ. ಅವ್ರು ಹೇಳಿದ ಮಾತು 1-2 ತಿಂಗಳಾಗಿದೆ ನನಗೆ ಹೇಳಿ. ಕಣ್ಮುಂದೆ ನಾನು ಕಾಣ್ತಾ ಇದ್ದೀನಿ. 2 PG, 3 ಡಿಪ್ಲೊಮಾ, 1 B.Ed. ಜನಪದ ಉಳಿಯುತ್ತೆ ಸರ್, ಖಂಡಿತ ಉಳಿಯುತ್ತೆ. ಆಲ್ ದ ವೆರಿ ಬೆಸ್ಟ್. ಇವಾಗಿನ ಉದಯೋನ್ಮುಖ ಕಲಾವಿದರುಗಳಿಗೆ ಅಥವಾ ಕಲೆಯನ್ನು ನೋಡಿ ಅವ್ರಿಗೆ ಟೆಂಪ್ಟ್ ಆಗಿ ನಾನು ಕೂಡ ಈ ಕಲಾವಿದನಾಗಬೇಕು ಅಂತ ಅಂದ್ಕೊಳ್ತಕ್ಕಂಥವ್ರಿಗೆ ಏನಾದರೂ ಕಿವಿ ಮಾತಿದೆಯಾ ಸರ್? ಇದೆ. ನೀವು ಹೇಳಿದ್ರಿ ನಿಮ್ಮ ಮಾತಿಗೆ ನಾನು ಅದನ್ನು ಆ್ಯಡ್ ಮಾಡಲೇಬೇಕು. ಒಬ್ಬ ಇಂಜಿನಿಯರ್ ಟಮಟೆ ಹೊಡಿಬೇಕು, ಒಬ್ಬ ಸಾಫ್ಟ್ವೇರ್ ಢೊಳ್ಳು ಕುಣಿತ ಮಾಡಬೇಕು ಅಂತಂದರೆ, ನಾನು ಟ್ಯಾಲಿ ಸೊಲ್ಯೂಷನ್ಸ್ ಅಂತ ಒಂದು ಕಂಪ್ನಿ ಇದೆ. ಆ ಕಂಪ್ನಿ ಎಂಪ್ಲಾಯೀಸಿಗೆ ನಾನು ವರ್ಷ ಢೊಳ್ಳು ಕುಣಿತ ತರಬೇತಿ ಕೊಟ್ಟು ಆ ಕಂಪ್ನಿ ಎಂಪ್ಲಾಯೀಸ್ ಕಡೆಯಿಂದನೇ ಪ್ರೋಗ್ರಾಮ್ ಮಾಡಿಸ್ತೀನಿ. ಟ್ಯಾಲಿ ಸೊಲ್ಯೂಷನ್ಸ್ ಅಂತ ಹೇಳಿ ಬೊಮ್ಮನಹಳ್ಳಿಲಿರುವಂಥ ಮೇನ್ ಹೆಡ್ ಬ್ರಾಂಚ್ ಕಂಪ್ನಿ. ಸೊ ಆ ಸಾಫ್ಟ್ವೇರ್ ಕಂಪ್ನಿಯಲ್ಲಿರೋ ಎಂಪ್ಲಾಯೀಸಿಗೆ ನಾನು ತರಬೇತಿ ಕೊಟ್ಟು ಕಾರ್ಯಕ್ರಮ ಮಾಡಿಸಿದ್ದೀನಿ. ಇನ್ನೊಂದು ಆರಿಜಿನ್ ಅಂತ ಹೇಳ್ಬಿಟ್ಟು, ಅದು ಸ್ಪೆಷಲೈಸ್ಡ್ ಡಾಕ್ಟ್ರಿಗೆ ಸಂಬಂಧಪಟ್ಟಿದ್ದು, ಲ್ಯಾಬ್ ಕ್ಯಾನ್ಸರ್ ಅಂತ ರೋಗವನ್ನು ಕಂಡುಹಿಡಿಯುವಂಥ ಇದು ಲ್ಯಾಬು ಆರಿಜಿನ್ ಅಂತ ಹೇಳ್ಬಿಟ್ಟು, ಅಲ್ಲಿರುವಂಥ ಎಂಪ್ಲಾಯೀಸ್ನ ತರಬೇತಿ ಕೊಟ್ಟು ಕಾರ್ಯಕ್ರಮಗಳನ್ನ ಮಾಡಿಸಿದ್ದೀನಿ ಅವ್ರ ಕಡೆಯಿಂದ. ಸೊ ಒಬ್ಬ ತರಬೇತಿ ನಾನು ಲೈಕ್ ಅಬ್ಸರ್ವ್ ಮಾಡಿದ್ದೀನಿ, ಒಬ್ಬ ತರಬೇತಿ ಕೊಡೋರು ಅವರು ಕಲ್ತಿರೋ ರೀತಿಗೂ ಅವರು ಇನ್ನೊಂದು ಬೇರೆ ಪೀಳಿಗೆಗೆ ಪಾಸ್ ಮಾಡುವಾಗ ರೀತಿಗೂ ಆ ಪ್ರಸ್ತುತ ಪೀಳಿಗೆ ಹೆಂಗೆ ಅರ್ಥ ಮಾಡ್ಕೊಳ್ಳುತ್ತೆ ಅದನ್ನು ಅವ್ರಿಗೆ ಗೊತ್ತಿರಬೇಕು. ಕಾಂಪೌಂಡಲ್ಲಿ ಪ್ರದರ್ಶನ ಮಾಡೋದಲ್ಲ ಇದಾಯ್ತು ಹೇಳ್ತಿರೋದು ನಾನು. ಅಂದರೆ ಈಗ ನೋಡಿ, ಉದಾಹರಣೆಗೆ ನೀವು ಕೊಡ್ತಿರೋದು ಸರಿ, IT ಕಂಪ್ನಿಗಳಲ್ಲಿ. ಹಾಂ, ನೀವು ನಿಮ್ಮ ಮಾತಿಗೆ ಯುವಜನಿಗೆ ಒಂದು ಕಿವಿ ಮಾತು ಅಂತ ಹೇಳಿದ್ರಿ. ಅವರು ಕಲ್ತ್ಕೊಂಡು ಅವ್ರು ಜೀವನ ಕಟ್ಸ್ಕೊಬೋದು ಸರ್. ಅವರು ಪ್ರದರ್ಶನ ಕಲೆಯಾಗಿ ಒಬ್ಬ ಸ್ಪೆಷಲೈಸ್ಡ್ ಡೊಳ್ಳು ಕುಣಿತ ಕಲೆಯಾಗಿ ಹೊರಹೊಂಬೋದು. ಅದಕ್ಕೆ ಸೂಕ್ತವಾದ ತರಬೇತಿ ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತ ಸರ್? ಸೂಕ್ತವಾದ ತರಬೇತಿ ಅಂತಂದರೆ, ಅವ್ರು ತರಬೇತಿ ಪಡೆದಾಗ ಮೇಲೆ ಅವ್ರ ಕರ್ತವ್ಯ ಏನಂತಂದರೆ, ಅವ್ರು ತಮ್ಮನ್ನು ತಾವು ಅದರಲ್ಲಿ ಪಳಗಿಸ್ಬೇಕು. ಅದನ್ನು ಕಂಟಿನ್ಯೂಸ್ ಆಗಿ ಇವಾಗ ಗುರುವನ್ನ ಹುಡ್ಕೊಂಡು ಅವ್ರ ತಂಡ ಜೊತೆ ತಲ್ಲೀನಾಗಬೇಕು. ಅವನ್ನೆಲ್ಲ ಅದನ್ನ ಮೈಗೆ ಸವರ್ಕೊಬೇಕು. ಈಗ ನಾನು ಬೇರೆ ಹುಡುಗರಿಗೆ ಎಕ್ಸಾಂಪಲ್ ಕೊಡ್ತಿದ್ದಾಗ, ಒಬ್ಬ ಚೈನ್ ಸ್ಮೋಕರ್ ಅಂತ ಇರ್ತಾನೆ, ಅವ್ನಿಗೆ ಏನೋ ಒಂದು ರೀಸನ್ ಇರಲಿ ಅವ್ನು ಸ್ಮೋಕ್ ಮಾಡ್ತಿರ್ತಾನೆ. ಒಬ್ಬ ಯಾವನೋ ಕುಡ್ಕ ಅಂತಂದ್ರೆ ಅವ್ನ ಚಟನೇ ಕುಡಿಯೋದೇ ಒಂದು ಚಟ. ಅವ್ನ ಖುಷಿ ಇರಲಿ, ಅವ್ನ ಮನೇಲಿ ಹುಟ್ಟಾಗ್ಲಿ, ಸಾವಾಗ್ಲಿ, ಸಂತೋಷ ಆಗಲಿ, ದುಃಖ ಆಗಲಿ, ಅವ್ನು ಯಾವುದೇ ಅದ್ರಲ್ಲಿ ಕುಡಿತಾ ಇರ್ತಾನೆ. ಸೊ ಇವನು ಆ ಡೊಳ್ಳು ಕುಣಿತ ಅನ್ನೋ ಒಂದು ಕಲೆ ಅಥವಾ ಯಾವುದೋ ಒಂದು ಕಲೆ, ನಾನು ಡೊಳ್ಳು ಕುಣಿತ ಅಂತ ಅಲ್ಲ, ಸಾಮಾನ್ಯವಾಗಿ ಯಾವುದೇ ಕಲೆ ಅವ್ನು ತಗೊಂಡ್ರೆ ಅವ್ನು ಅದ್ರ ಬಗ್ಗೆ ತಲ್ಲೀನಾಗಿರ್ಬೇಕು. ಅವ್ನು ಪಳಗಬೇಕು. ಅದ್ರ ಪ್ರತಿ ಶೋಗಳಿಗೆ ಹೋಗಬೇಕು. ಅಲ್ಲಿ ಶೋಗೆ ಹೋದ್ರೇನೆ ಅವ್ನಿಗೆ ಅವ್ನ ಪ್ರದರ್ಶನಕ್ಕೆ ಒಳಪಡಿಸೋನೇ ಅವ್ನಿಗೆ ಅಲ್ಲಿ ಎಕ್ಸ್ಪರ್ಟೈಸ್ ಆಗೋದು ಅವನು. ಸೊ ಅಲ್ಲಿ ಎಕ್ಸ್ಪರ್ಟೈಸ್ ಆದಮೇಲೆ ಅವ್ನು ಅಲ್ಲಿಂದ ಹೊರಗೆ ಬಂದು ಸ್ವಂತ ತಂಡನ ಕಟ್ಕೊಬೋದು ಸರ್. ಅವ್ನ ಜೀವನನೇ ಕಟ್ಕೊಬೋದು.
ಅವನು ಜನ ಕಲಾವಿದರು ಇಮ್ಯಾಜಿನ್ ಮಾಡ್ಕೊಳ್ತಿರೋ ಸಾಧನೆಗಳನ್ನ ಮಾಡ್ಬೋದು. ನಂದೊಂದು ಬೀಯಿಂಗ್ ಯು ಅಂತ ಹೇಳಿ ಒಂದು 100 ಜನ ಅಚೀವರ್ಸ್ದು ಒಂದು ಪುಸ್ತಕ ಮಾಡಿದ್ದಾರೆ, ಒಂದು ಏಕಲವ್ಯ ಫೌಂಡೇಶನ್ ಅವರು. ಅದರಲ್ಲಿ ನೀವು ಇಮ್ಯಾಜಿನೇ ಮಾಡ್ಕೊಳ್ಳಲ್ಲ, ಸ್ಯಾಕ್ಸೋಫೋನ್ ವಾದಕರಾದಂಥ ಬೇರೆ ಬೇರೆ ಪಂಡಿತ್ಗಳು, IPS ಅಧಿಕಾರಿಗಳು, ಕಾರ್ಗಿಲ್ ಯುದ್ಧದಲ್ಲಿ ಸಾವಾಗಿರುವಂಥದ್ದು ನವೀನ್ ಕರಿಯಪ್ಪ ಅಂತವರು, ನಾಗಪ್ಪ ಅಂತವರು, ಅಂಥವ್ರದ್ದೆಲ್ಲ ಚರಿತ್ರೆಗಳನ್ನ ತಗೊಂಡು ಅವರು ಆ ಪುಸ್ತಕ ಮಾಡಿದ್ದಾರೆ, 100 ಸ್ಟೋರೀಸ್ ಅಂತ ಹೇಳಿ. ಅದ್ರಲ್ಲಿ ನನ್ನ ಸ್ಟೋರಿನೂ ಆ್ಯಡ್ ಮಾಡಿದ್ದಾರೆ ಅವರು. ಸೊ ಅದ್ರಲ್ಲಿ ಜನಪದ ಕಲಾವಿದರು 4 ಜನ ಆ್ಯಡ್ ಮಾಡಿದ್ದಾರೆ. ಸೊ ನಾನು ಹೇಳ್ತಾ ಇದ್ದೀನಲ್ಲ, ವಂಡರ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಾನು ಐಫಾ ಫಿಲ್ಮ್ಫೇರ್ ಅವಾರ್ಡಲ್ಲಿ ಕಥಕ್ ಮೇಡಮ್ ಅವರು ಆಗಲೇ ಕಥಕ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು, ಕಥಕ್ನ ಬಾಲಿವುಡ್ ಮಾಡಿ ಎಲ್ಲ ಇದು ಕಥಕ್ ಬಾಲಿವುಡ್ ಅಲ್ಲಿ ಎಂಗೇಜ್ ಆಗಿದೆ ಅಂತ ಹೇಳಿ. ನಮಗೆ ಚಾಲೆಂಜಿಂಗ್ ಆಗಿದೆ ಅಂದರೆ ಡ್ರಮ್ಸ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಕಾನ್ಸೆಪ್ಟಲ್ಲಿ ಗೋವಾದಲ್ಲಿ ನಡೆದ 2018ರಲ್ಲಿ ಬಹುಶಃ 2018ರಲ್ಲಿ ನಡೆದ ಒಂದು ಐಫಾ ಫಿಲ್ಮ್ಫೇರ್ ಅವಾರ್ಡಲ್ಲಿ ಡೊಳ್ಳು ಕುಣಿತ ಮತ್ತು ಕಥಕ್ ಜೊತೆ ಜುಗಲ್ಬಂದಿ ಮಾಡಿದ್ದೀವಿ ನಾವು ಡೊಳ್ಳಿನ ಗತ್ತುಗಳನ್ನ ನುಡಿಸಿದ್ರೆ ಅವರು ಕಥಕ್ನ ಹೆಜ್ಜೆಗಳನ್ನ ಹಾಕಿದ್ದಾರೆ. ಸೊ ಅದು ಎಷ್ಟು ಎಫೆಕ್ಟಿವ್ ಆಗಿ ಬಂದಿದೆ ಅಂತಂದ್ರೆ ಅದು ಅಷ್ಟು ಎಫೆಕ್ಟಿವ್ ಆಗಿ ಬಂದಿದೆ. ಹೌದು, ಹಂಗಾರೆ ಜಾನಪದ ಶಾಸ್ತ್ರೀಯ ಕಲೆಗಳ ಜೊತೆ ಪೈಪೋಟಿ ಮಾಡುವಷ್ಟು ಬೆಳೀತಾ ಇದೆ ಅಂತ. 540 ಮಾಡೋಷ್ಟು ಬೆಳೆಯೋದಲ್ಲ, ನನ್ನ ಪರ್ಸ್ನಲ್, ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವರು ಶಾಸ್ತ್ರೀಯ ಕಲಾವಿದರಿಗೆ ಒಂದು ನಡುಕ, ಒಂದು ಭಯ ಅವ್ರ ಮನಸ್ಸಲ್ಲಿ ಇದ್ದೇ ಇದೆ. ಈ ಜನಪದ ಕಲಾವಿದರುಗಳಿಗೆ ಏನಾದರೂ ವೇದಿಕೆಗಳನ್ನ ಕೊಟ್ಬಿಟ್ರೆ ಕಾರ್ಯಕ್ರಮಗಳಿಗೆ ನಮಗೆ ಇಲ್ಲಿ ಜಾಗ ಇರಲ್ಲ ಅನ್ನೋದು ಅವರ ಮನಸ್ಸಲ್ಲಿ ಭಯ ಇದ್ದೇ ಇದೆ. ಸೊ ಅವರು ಯಾವುದೇ ಕಾರಣಕ್ಕೂ ಅವರು ಅವರ ಕಾರ್ಯಕ್ರಮಗಳಲ್ಲಿ ಜನಪದ ಕಲಾವಿದರನ್ನು ವಿಜೃಂಭಿಸೋಕೆ ಅವಕಾಶನೇ ಮಾಡ್ಕೊಳ್ಳಲ್ಲ. ಅದು ಜನಪದ ಕಲಾ ಪ್ರಕಾರಗಳು ಅಂಥ ವೇದಿಕರಿಗೂ ವಿಜೃಂಭಿಸಿದ್ರೆ ಅರ್ಥ ಆಗೋದು ಏನು ಅಂತ ಹೇಳಿ ಜನಗಳಿಗೆ. ಸೊ ಆ ಒಂದು ಭಯ ಶಾಸ್ತ್ರೀಯ ಕಲಾವಿದರಿಗೆ ಇದ್ದೇ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸಾಂಸ್ಕೃತಿಕ ಕ್ಷೇತ್ರದ ಬಗ್ಗೆ ನಿಮಗೆ ಒಂದು ಉತ್ತಮವಾದ ಒಂದು ಅಧ್ಯಯನ ಮಾಡ್ಕೊಂಡ್ಬಿಟ್ಟು ನಾನು ನಮ್ಮ ಜೊತೆ ಬೇರೆ ಡಾನ್ಸರ್ಸ್ ಏನು ಶಾಸ್ತ್ರೀಯ ಮತ್ತು ಕಾಂಟೆಂಪ್ರರಿ ಡಾನ್ಸರ್ಸ್ ಡ್ಯಾನ್ಸ್ ಮಾಡ್ತಾರಲ್ಲ ಅವ್ರ ಬಾಯಿಂದಾನೇ ಕೇಳಿದ್ದೀನಿ. ನಾವು ಇಬ್ಬರು ಡೊಳ್ಳು ಕುಣಿತ ಮಾಡೋದಕ್ಕೂ ಅವರು 8 ಜನ ಡ್ಯಾನ್ಸ್ ಮಾಡೋದಕ್ಕೂ ಅವ್ರು ನಮ್ಮಿಬ್ಬರನ್ನ ಮೀರ್ಸೋಕ್ಕಾಗಲ್ಲ, ಅವ್ರು 8 ಜನ. ಸೊ ಅಂಥ ಅಷ್ಟು ನಾನು ಹೇಳಿದ್ನಲ್ಲ ನಿಮಗೆ, ಈಗ ಪ್ರಸ್ತುತ ಜನಕ್ಕೆ ಏನು ಬೇಕು ಅಂಥ ಶೋಗಳನ್ನ ನಾನು ತುಂಬ ಮಾಡಿದ್ದೀನಿ. ಸೊ ಆ ಚಾನ್ಸಲ್ಲಿ ನೀವು ಎಲ್ಲರೂ ಒಂದು ಜನಪದ ಜಾತ್ರೆ ಅಂತ ಬೇರೆ ಯಾವುದಾದ್ರು ಒಂದು 10 ತಂಡಗಳನ್ನ ಕರೆಸಿ ಕಾರ್ಯಕ್ರಮ ಮಾಡಿ, ಒಂದು ಕಾರ್ಯಕ್ರಮ ನೀವು ನಮ್ಮ ಜನಪದ ಕಲಾವಿದರಲ್ಲಿ ತುಳಿತ ನೀವು ಅದನ್ನ ಅರ್ಥ ಮಾಡ್ಕೊಬೇಕು. ಆ ಕಲಾವಿದರಲ್ಲಿ ಹೆಂಗಿರುತ್ತೆ ಅಂತಂದರೆ, ಆ ತಂಡಕ್ಕಿಂತ ನಾನು ಚೆನ್ನಾಗಿ ಪ್ರದರ್ಶನ ಮಾಡಬೇಕು, ಆ ತಂಡಕ್ಕಿಂತ ನಾನು ಚೆನ್ನಾಗಿ ಪ್ರದರ್ಶನ ಮಾಡಬೇಕು ಅಂತ ಪ್ರತಿ ತಂಡದಲ್ಲಿ ಅದು ಇದ್ದೇ ಇರುತ್ತೆ. ಸೊ ಆ ಎಲ್ಲ ತಂಡಗಳ ಪ್ರದರ್ಶನ ತುಂಬ ಅತ್ಯುತ್ತಮವಾಗಿ ಹೊರಹೊಮ್ಮುತ್ತೆ. ನೀವು ಅದೇ ಪ್ರದರ್ಶನಗಳನ್ನ ನೀವು ಯಾವ್ದಾದ್ರು ಬೇರೆ ಶಾಸ್ತ್ರೀಯ ಅಂತ ಮಾತಾಡ್ತಿರಲ್ಲ ಆ ತಂಡಗಳ ಜೊತೆ ಮಾಡಿ ತೋರಿಸಿ, ಸಪ್ಪೆ ಆಗಿಬಿಡುತ್ತೆ, ಅದು ಮಲಗಿಬಿಡ್ತಾರೆ ಅವರು. ಈ ನಮ್ಮ ಜನಪದ ಕಲಾವಿದ ತಂಡಗಳು ಆ ತಂಡಗಳನ್ನ ಮಖಾಡೆಗೆ ಮಲಗಿಸ್ಬಿಡ್ತಾರೆ, ಅಷ್ಟು ಶಕ್ತಿ ಜನಪದಕ್ಕಿರೋದು. ಸೊ ನನ್ನ ಕನ್ಕ್ಲೂಷನ್ ನಾನು ಮಾತಾಡ್ಬೇಕಂತ ಹೇಳಿದಾಗ, ನೀವು ಜನಪದ ಸಿರಿ ಅಂತ ಹೇಳ್ಬಿಟ್ಟು, ಕನ್ನಡ ಅಂತ ಹೇಳ್ಬಿಟ್ಟು ಒಂದು ಜನಪದದ ಮೇಲೆ ನಂಬಿಕೆ ಇಟ್ಟು ನೀವು ಒಂದು ಕೆಲಸನ ಸ್ಟಾರ್ಟ್ ಮಾಡಿದ್ದೀರಾ. ನಾನು ದಾರಿ ಇದ್ದಕ್ಕೂ ಬರ್ತಾ ಇದ್ದಾಗ ನನ್ನಲ್ಲಿದ್ದ ಆಲೋಚನಾ ಕ್ರಮಗಳಿಗೂ, ಆಮೇಲೆ ಇಲ್ಲಿ ಬಂದಾಗ ಮೇಲೆ ಬಂದಿರೋ ಆಲೋಚನಾ ಕ್ರಮಗಳಿಗೂ ನಾನು ಇಟ್ಟಿರುವಂಥ ನಂಬಿಕೆ, ನಾನು ನಿಮ್ಗೆ ಹೇಳಿದೆ, ನಾನು ಯಾವುದೋ ಒಂದು ಶಾಲೆಗೆ ಹೋದಾಗ ಅಥವಾ ಒಂದು ಕಾಲೇಜಿಗೆ ಹೋದಾಗ ಒಂದು ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಕ್ವಶನ್ ಕೇಳೋದು, ಜನಪದ ಅಂತ ಕೇಳಿದಾಗ 10 ಜನವರೆಗೂ ನನಗೆ 10 ಥರ ಬೇರೆ ಬೇರೆ ಆನ್ಸರ್ ಸಿಗುತ್ತೆ. ನಾನು ಪ್ರತಿಯೊಬ್ಬನು ಮಾತಾಡ್ಬೇಕಂತ ಹೇಳ್ತೀನಿ, ಒತ್ತಾಯ ಮಾಡ್ತೀನಿ, ನಾನು ಯಾವನ್ನೂ ಸುಮ್ಮನೆ ಬಿಡಲ್ಲ. ಈಗ ಅವನ ಬಾಯಲ್ಲಿ ಏನೇನೋ ಬರುತ್ತೆ, ಅವ್ನು ಹೇಳ್ತಾನೆ ಆಚರಣೆ, ವಿಚಾರಣೆ, ಸಂಸ್ಕೃತಿ, ಸಂಪ್ರದಾಯ ಅದು ಅಂತ ಎಲ್ಲ ಮಾತಾಡ್ತಾನೆ. ಸೊ ಆ ಅಷ್ಟು ಆನ್ಸರ್ಗಳನ್ನ ನಾನು ಪಡಿತಾ ಅಷ್ಟು ಆನ್ಸರ್ಗಳನ್ನ ಪಡಿತಾ ನಾನು ನನ್ನ ತಲೆಯಲ್ಲಿ ಜನಪದ, ನಾನು ಪುಸ್ತಕಗಳಲ್ಲೂ ಓದಿದೆ, ನಮ್ಮ ಶಾಲೆ ನಾನು ಬೇರೆ ಬೇರೆ, ಈಗ ನಾನು ಹೇಳಿದೆ ನಿಂಗೆ ಜನಪದ ಡಿಪ್ಲೊಮಾ ಮಾಡೀನಿ, ಬೇರೆ ಬೇರೆ ಕೋರ್ಸ್ಗಳು ಮಾಡೀನಿ, ಸಂಬಂಧಪಟ್ಟಿದ್ದ ಕೋರ್ಸ್ಗಳನ್ನ ಮಾಡೀನಿ ಅಂತಾಗ ಅಲ್ಲಿ ನನಗೆ ಅರ್ಥ ಆಗಿರೋದು, ಜನಪದ ಅನ್ನೋದು ಇದು ಎಲ್ಲ ರಂಗಭೂಮಿಯ ತಾಯಿ. ಹೌದು, ಜನಪದ ಅನ್ನೋದೇ ಎಲ್ಲ ರಂಗಭೂಮಿಯ ತಾಯಿ. ನಾವಿವತ್ತು ಯಾವುದೇ ಲೆವೆಲ್ಗೆ ಹೋಗಿರ್ಬೋದು, ಯಾವುದೋ ರೋಬೋಟು, ಯಾವುದೋ ಒಂದು ಅವೆಂಜರ್ಸು, KGF, ಯಾವುದೇ ಲೆವೆಲ್ಗೆ ಹೋದ್ರು, ಯಾವುದೇ ರಂಗಭೂಮಿ ಲೆವೆಲ್ ನಾವು ಹೋಗಿದ್ರು ಅದ್ರ ಮೂಲ ಇರೋ ಜನಪದದಿಂದಾನೆ. ಜನಪದನೇ ಅದು ಎಲ್ಲ ರಂಗಭೂಮಿಯ ತಾಯಿ. ಸೊ ಜನಪದಕ್ಕೆ ಅಷ್ಟು ಅಗಾಧವಾದ ಶಕ್ತಿ ಇದೆ. ನೀವು ಅಂದ್ಕೊಳ್ಳಿ, ನೀವು ಸಮುದಾಯ ಹಿದಾಯತ್ ಅಹಮದ್ ಮುಸ್ಲಿಂ ಅಂತ ಹೇಳ್ತಾ ಇದ್ದೀರಲ್ಲ, ಸೊ ಒಬ್ಬ ಮುಸ್ಲಿಮ್ನೇ ಈ ಲೆವೆಲ್ಗೆ ಜನಪದ ಶಕ್ತಿ ತುಂಬಿದೆ ಅಂತಂದರೆ, ಸೊ ನೀವು ಜನಪದ ಸಿರಿ ಅಂತ ಹೇಳಿ ಇಟ್ಕೊಂಡು ಜನಪದ ಕಲಾವಿದರ ಮೇಲೆ ಇಟ್ಕೊಂಡು ಕೆಲಸ ಮಾಡ್ತಿರೋದು, ನಿಮಗೂ ಮುಂದೆ ಸಾಕಷ್ಟು ದೊಡ್ಡ ಒಂದು ಪವಾಡನೇ ಅಂದ್ಕೊಳ್ಳಿ, ಆ ಥರದ್ದು ಯಾವ ಕಾದಿದೆ. ನೀವು ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಹೋಗಿ ಸರ್ ನೀವು. ಸೊ ಜನಪದಕ್ಕೆ ಅಷ್ಟು ಅಗಾಧವಾದ ಶಕ್ತಿ ಇದೆ ಸರ್. ಸ್ನೇಹಿತರೆ ನೋಡಿದ್ರಲ್ಲ, ಜನಪದ ಅಂತಂದರೆ ಕೇವಲ ಹಾಡೋದಲ್ಲ, ಕುಣಿಯೋದಲ್ಲ, ಬಾರಿಸೋದಲ್ಲ ಸ್ನೇಹಿತರೆ. ಜನಪದ ಅಂತಂದ್ರೇ ಜೀವನ, ಜನಪದ ಅಂದ್ರೇ ಬದುಕು.
ಎಲ್ಲ ಸರ್ವ ಕಲೆಗಳ ತಾಯಿ ಬೇರು ಜನಪದ ಅಂತಕ್ಕಂಥ ಸತ್ಯವನ್ನು ಅಗಾಧವಾಗಿ ಗಟ್ಟಿಯಾಗಿ ನಂಬ್ಕೊಂಡಿರ್ತಕ್ಕಂಥ ಹಿದಾಯತ್ರಂತಹ ಜನಪದ ಕಲಾವಿದರ ಮೇಲೆ ತಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಸದಾಕಾಲ ಇರಲಿ ಅಂತ ಕೇಳ್ತಾ ಹಿದಾಯತ್ ಸ್ಟುಡಿಯೋವರೆಗೂ ಬಂದು ಸಮಯ ಕೊಡೋದಕ್ಕೆ ಧನ್ಯವಾದಗಳು. ನಿಮಗೆ ಜನಪದ ದೇವರು ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ಜನಪದ ದೇವರಲ್ಲಿ ಕೇಳ್ಕೊಳ್ತೀನಿ. ಖಂಡಿತ ಸರ್, ಧನ್ಯವಾದಗಳು ಸರ್. ತಾವೆಲ್ಲರೂ ನನ್ನಂಥ ಸಾವಿರಾರು, ನನ್ನಂಥ ಕೋಟಿ ನಮ್ಮ ಕರ್ನಾಟಕದಲ್ಲಿರುವಂಥ ಜನಪದ ಕಲಾವಿದರ ಪರವಾಗಿ ತಿಳ್ಕೊಬೇಕು ಅಂತಂದರೆ ಅವರ ಬದುಕು, ಅವರ ಜೊತೆಗೆ ಸಂಸ್ಕೃತಿ ಮತ್ತು ಕಲೆಯ ಏನು ಒಡನಾಟ ಇದೆ ಅದರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕು. ನಿಮ್ಮಲ್ಲಿರೋ ಬೇರೆ ಬೇರೆ ಆಲೋಚನಾ ಕ್ರಮಗಳು ಏನಾದರೂ ಇದ್ದರೂ ನೀವು ನಮ್ಮನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಚಾನಲ್ವರನ್ನ ದಯಮಾಡಿ ತಾವೆಲ್ಲರೂ ಈ ಜನಪದ ಸಿರಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಮೂಲಕ ಇದರ ವೀಡಿಯೋಗಳನ್ನ ನೋಡಿ ನಿಮಗಿರೋ ಗೊಂದಲಗಳನ್ನ ನೀವು ಹೊರಗೆ ಬರೋಕ್ಕೆ ಇದು ಒಂದು ಸೂಕ್ತ ದಾರಿ ಅಂತ ನಾನಂತೂ ಭಾವಿಸಿದ್ದೀನಿ. ಈಗ ನಾನು ಒಂದು ಜಾಗದಲ್ಲಿ ಕೂತ್ಕೊಂಡು ಇದನ್ನು ಯಾವುದೋ ಒಂದು ಕಲೆನ ನಾನು ಪಸರಿಸ್ಕೊಬೇಕು, ಇದನ್ನು ನನ್ನ ಜೀವನದ ಒಂದು ಜೀವನಾಂಶ ಅಂತ ಕಂಡ್ಕೊಬೇಕು ಅಂತಂದರೆ ಸಾವಿರಾರು ಅವ್ನ ಹಿಂದೆ ನನ್ನ ಜೊತೆ ಇರೋ ಹುಡುಗರಿಗೆ ಸಾವಿರಾರು ತಲೆಯಲ್ಲಿ ಓಡ್ತಾ ಇರುತ್ತೆ. ಅವ್ರಿಗೆ ಹೆಂಗಪ್ಪ ನಾವು ಹೆಂಗೆ ಕಟ್ಕೊಳಕ್ಕಾಗುತ್ತೋ ಇಲ್ಲೋ ಈ ಥರ ಏನೇನೋ ಇರುತ್ತೆ. ಸೊ ಇದು ನಮ್ಮಂಥ ಕಲಾವಿದರ ಒಂದು ಅನುಭವಗಳನ್ನ ಮುಕ್ತವಾಗಿ ಹಂಚ್ಕೊಳ್ಳೋಕೆ ತಾವು ವೇದಿಕೆ ಮಾಡಿಕೊಟ್ಟಿದ್ದೀರಾ. ಸೊ ಇದರ ಪರವಾಗಿ ನಿಮ್ಗೆ ಒಳ್ಳೆಯದಾಗಲಿ ಅಂತ ನನ್ನನ್ನು ಇಲ್ಲಿ ಕರೆದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ ವೈಯಕ್ತಿಕವಾಗಿ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು. ಧನ್ಯವಾದಗಳು. ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.